ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ ನಿಮಗೆ ಕಂಪ್ಯೂಟರ್ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀವಿ. PSTR ಮತ್ತು HSTRಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ವೈಸ್ ತರಗತಿಗಳು ನಡೀತಾ ಇದೆ. ಅದ್ರ ಜೊತೆಗೆ ಸ್ನೇಹಿತರೆ, ಯಾರೆಲ್ಲ ಎಲ್ಲೆಲ್ಲ ಇಂಗ್ಲೀಷ್ ಪೇಪರ್ ಬರುತ್ತೆ ನಿಮಗೆ 25 ಮಾರ್ಕ್ಸ್ಗೆ ಜನರಲ್ ಪೇಪರಲ್ಲೂ ಬರುತ್ತೆ. ಅದು PSTR ಆಗಿರಲಿ, GPSTR ಆಗಲಿ ಅಥವಾ HSTR ಆಗಿರಲಿ. ಅದ್ರ ಜೊತೆಗೆ ಯಾರೆಲ್ಲ ಇಂಗ್ಲೀಷ್ ಟೀಚರ್ ಇದ್ದೀರಾ, ಸ್ಪೆಸಿಫಿಕ್ ಆಗಿ ಇಂಗ್ಲೀಷ್ ಟೀಚರ್ಸ್ ಇರ್ತಾರೆ, ಎಲ್ಲರಿಗೂ ಕೂಡ ಅನುಕೂಲ ಆಗೋ ಹಾಗೆ LBA ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ದೀವಿ. 6ರಿಂದ 10ನೇ ತರಗತಿಯ ಒಂದು ಟೆಕ್ಸ್ಟ್ ಬುಕ್ಸ್ಗಳಿರ್ತಕ್ಕಂತಹ LBA ಕ್ವಶನ್ ಆನ್ಸರ್ಸ್ ತುಂಬ ಇಂಪಾರ್ಟೆಂಟು. ನನ್ನ ಚಾನಲ್ನ ಪ್ಲೇಲಿಸ್ಟ್ಗೆ ಹೋದರೆ, ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಒಂದೇ ಕಡೆಗೆ ಎಲ್ಲ LBA ಕ್ವಶನ್ ಆನ್ಸರ್ಸ್ ಸಿಗುತ್ತೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಎಲ್ಲರೂ ಕೂಡ ನನ್ನ ಒಂದು ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಿಂದ ನೀವು ಶಿಕ್ಷಕರ ನೇಮಕಾತಿಯಲ್ಲಿ ಬರ್ತಕ್ಕಂತಹ ಇಂಗ್ಲೀಷ್, ಕಂಪ್ಯೂಟರ್, ಸೈಕಾಲಜಿ ಎಲ್ಲ ವಿಷಯಗಳನ್ನು ಕವರ್ ಮಾಡ್ತೀನಿ. ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ಅಪ್ಡೇಟ್ ಶಿಕ್ಷಕರ ನೇಮಕಾತಿಯಲ್ಲಿ ಆದಂಥ ಒಂದು ಅತಿ ದೊಡ್ಡ ಬದಲಾವಣೆ. ಇದು ಎಷ್ಟಾಗತ್ತೆ ಆಗಲ್ವೋ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಆದರೆ ಇದಾಗಿ ಏನಂತಂದರೆ, ಈ ಮಾಹಿತಿ ಬಂದಿರೋದು ಮಾತ್ರ ಸತ್ಯ. ಸ್ನೇಹಿತರೆ, ಈಗಾಗಲೇ ನಮಗೆ ಏನಂದರೆ ಶಿಕ್ಷಣ ಒಂದು ಇಲಾಖೆಗೆ ಯಾವಾಗಲೂ ಕೂಡ ನಿಯರ್ ಅಂತ ಅಲ್ಲ, ಇಲಾಖೆಗೆ ಹೋಗಿ ಮೀಟ್ ಆಗ್ತಕ್ಕಂಥ ಲಕ್ಷ್ಮೀಕಾಂತ್ ಸರ್ ಅವರು, ಸ್ಪರ್ಧಾಕರ್ಷೆ ಅಕಾಡೆಮಿಯ ಲಕ್ಷ್ಮೀಕಾಂತ್ ಸರ್ ಅವರು, ಅದ್ರ ಜೊತೆಗೆ ಕಾಂತ್ ಕುಮಾರ್ ಸರ್ ಅವರು ಇಬ್ಬರೂ ಕೂಡ ಈ ಒಂದು ಮಾಹಿತಿಯ ಕುರಿತು ಆಲ್ರೆಡಿ ನಿಮಗೆಲ್ಲ ಹೇಳಿರ್ತಾರೆ. ಆದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇದು ತಲುಪಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಯಾಕಂದರೆ ಯಾವಾಗಲೂ ಕೂಡ ಏನೇ ಅಪ್ಡೇಟ್ಸ್ ಇದ್ದರೂ ಕೂಡ ನಾವು ನಿಮಗೆ ಆ ಅಪ್ಡೇಟ್ನ ತಂದು ಹೇಳ್ತೀವಿ ಅಂತ ಹೇಳಿರ್ತೀವಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಇದನ್ನು ಹೇಳೋದು ನನ್ನ ಒಂದು ಜವಾಬ್ದಾರಿ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಒಂದು ಸೆಷನ್ ಅಲ್ಲಿ ನಿಮಗೆ ಶಿಕ್ಷಕರ ನೇಮಕಾತಿಯಲ್ಲಿ ಆದಂತಹ ಬದಲಾವಣೆಯ ಕುರಿತು ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ಇವತ್ತಿನ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಬನ್ನಿ ಇವತ್ತಿನ ಒಂದು ಏನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅತಿ ದೊಡ್ಡ ಬದಲಾವಣೆ ಆಗಿರೋದು ಏನು ಅಂದರೆ, GPSTR ಒಂದು ಏನು ಮಾದರಿ ಇತ್ತು ಅಲ್ವಾ, ಅದೇ ರೀತಿ ಎಕ್ಸಾಮ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಅದು PSTR ಮತ್ತು HSTRಗೂ ಕೂಡ ಅದೇ ಮಾದರಿಯಲ್ಲಿ ಎಕ್ಸಾಮ್ ಆಗುತ್ತೆ ಅಂತ. ಹೇಗೆ ಮೇಡಮ್ ಅಂತ ಅಂದರೆ, GPSTRಗೆ 3 ಪೇಪರ್ಸ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ 3 ಪೇಪರ್ಸ್ ಇರುತ್ತೆ. ನಿಮಗೆ ಫಸ್ಟ್ ಒಂದು ಜನರಲ್ ಪೇಪರ್ ಇರುತ್ತೆ, ಎರಡನೇದಾಗಿ ಕನ್ನಡ ಇರುತ್ತೆ, ಆ್ಯಂಡ್ ಮೂರನೇದಾಗಿ ನಾನು ಸೀರಿಯಲ್ ಏನು ಹೇಳ್ತಾ ಇಲ್ಲ, ಹಿಂದೆ ಮುಂದೆ ಟೋಟಲಿ ಇರ್ತಕ್ಕಂಥ 3 ಪೇಪರ್ಸ್ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಒಂದು GK ಪೇಪರ್ ಇರುತ್ತೆ, ಒಂದು ಕನ್ನಡ ಪೇಪರ್ ಇರುತ್ತೆ, ಒಂದು ಸ್ಪೆಸಿಫಿಕ್ ಯಾವ ಸಬ್ಜೆಕ್ಟ್ ಟೀಚರ್ ಆಗ್ತೀರಾ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಪೇಪರ್ ಇರುತ್ತೆ. ಟೋಟಲ್ ಆಗಿ 3 ಪೇಪರ್ಸ್ ಇರುತ್ತೆ ಫ್ರೆಂಡ್ಸ್. ಇದೇ ಮಾದರಿಯಲ್ಲಿ ನಿಮಗೆ PSTR ಮತ್ತು HSTR ಈ 2 ಎಕ್ಸಾಮ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಇಲಾಖೆಯಿಂದ ಬಂದಂಥ ಒಂದು ಮಾಹಿತಿ ಆಗಿರುತ್ತೆ. ಲಕ್ಷ್ಮೀಕಾಂತ್ ಸರ್ ಆಗಿರ್ಬೋದು ಅಥವಾ ಕಾಂತ್ ಕುಮಾರ್ ಸರ್ ಅವರು ನಿಮಗೆ ಗೊತ್ತಿರೋ ಹಾಗೆ ಯಾವಾಗಲೂ ಕೂಡ ಇಲಾಖೆಗೆ ಹೋಗಿ ಮೀಟ್ ಆಗ್ತಾ ಇರ್ತಾರೆ. ಯಾಕೆ ಡಿಲೇ ಆಗ್ತಾ ಇದೆ ನಮ್ಮ ಶಿಕ್ಷಕರ ನೇಮಕಾತಿ ಅನ್ನೋದ್ರ ಕುರಿತು ಕೂಡ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಅವ್ರು ಏನು ಹೇಳಿದ್ರು ಕೂಡ ಅಥೆಂಟಿಕ್ ಆಗಿರುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಯಾಕಂದರೆ ಗ್ರೌಂಡ್ ಲೆವೆಲ್ಗೆ ಹೋಗಿ ಅವರು ನೇರವಾಗಿ ಶಿಕ್ಷಣ ಇಲಾಖೆಯ ಆಫೀಸರ್ ಜೊತೆಗೆ ಮಾತಾಡ್ತಾ ಇರ್ತಾರೆ. ನಿಮಗೆಲ್ಲವೂ ಗೊತ್ತಿರುತ್ತೆ ಸ್ನೇಹಿತರೆ. ಹಾಗಾಗಿ ಈಗ ಯಾರೆಲ್ಲ ತುಂಬ ಹ್ಯಾಪಿ ಆಗಿದ್ರು ಯಾವ ವಿಚಾರಕ್ಕೆ ಅಂತ ಅಂದರೆ ಸ್ನೇಹಿತರೆ, ಒಂದು ನಿಮಿಷ, ಯಾವ ವಿಚಾರಕ್ಕೆ ತುಂಬ ಹ್ಯಾಪಿ ಆಗಿದ್ರು ಅಂದರೆ ನಮ್ಮ ಒಂದು PSTR ಮತ್ತು GPSTR. ಓಕೆ, ನಮ್ಮ ಒಂದು PSTR ಮತ್ತು GPSTR ಈ 2 ಪೇಪರ್ಗೆ ಕಾಂಪಿಟೇಷನ್ ಕಡಿಮೆ ಇತ್ತು ಅಂತ ಅಂದ್ಕೊಂಡಿದ್ರು. ಓಕೆನಾ? ಬೇಡ, ಇಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ, ಅದು ಕ್ಲಿಯರ್ ಆಗ್ತಾ ಇಲ್ಲ. ಸ್ಪೆಷಲಿ ಫ್ರೆಂಡ್ಸ್ HSTRಗೆ TET ಇಲ್ಲ. ಅದಾದಮೇಲೆ ತುಂಬ ಹ್ಯಾಪಿಯಾಗಿದ್ದರು ಎಲ್ಲರೂ ಕೂಡ. HSTRಗೆ TET ಪೇಪರ್ ಇಲ್ಲ, ಅದಾದಮೇಲೆ ಮಾಸ್ಟರ್ ಡಿಗ್ರಿ ಇಲ್ಲ. ಹಾಗಾಗಿ ತುಂಬ ಈಸಿಯಾಗಿ ಬರುತ್ತೆ ಕ್ವಶನ್ ಪೇಪರ್ಸ್ ಅನ್ನೋದು ಒಂದು ಕಡೆ ಇತ್ತು. ಕಾಂಪಿಟೇಷನ್ ಹೈ ಲೆವೆಲೇ ಇರುತ್ತೆ. ಎಷ್ಟು ಈಸಿ ಆಗಿದ್ರೂ ಕೂಡ ಅದು ಹೈ ಲೆವೆಲ್ ಆಗಿರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರ್ತಕ್ಕಂತಹ ಮಾಹಿತಿನೇ ಆಗಿರುತ್ತೆ ಸ್ನೇಹಿತರೆ. HSTRಗೂ ಕೂಡ ರಿಟರ್ನ್ ಇದೆ, ಅದ್ರ ಜೊತೆಗೆ PSTRಗೂ ಕೂಡ ರಿಟರ್ನ್ ಇದೆ, ಈಗ GPTಗೂ ಕೂಡ ರಿಟರ್ನ್ ಇದೆ. ಅದಕ್ಕಾಗಿಯೇ ನಾವು ಈ ರೀತಿ ಚಿಂತನೆಗಳನ್ನು ಮಾಡ್ತಾ ಇದ್ದೀವಿ. ನೇಮಕಾತಿ ಲೇಟ್ ಆಗ್ತಿದೆ ಅನ್ನೋದು ಒಂದು ಇಲಾಖೆಯ ಒಂದು ಮಾಹಿತಿಯಾಗಿದೆ. ಇಲಾಖೆಯ ಮಾಹಿತಿ ಏನು ಅಂತ ಅಂದರೆ, ನಾವು ಎಕ್ಸಾಮ್ ಪ್ಯಾಟರ್ನ ಚೇಂಜ್ ಮಾಡ್ತಾ ಇದ್ದೀವಿ. GPSTR ಮಾದರಿಯಲ್ಲೇ PSTR ಮತ್ತು HSTRನ ಮಾಡೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದರ ಕುರಿತು ಒಂದು ಡ್ರಾಫ್ಟ್ ಕೂಡ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದು 2 ಡೇಸಲ್ಲಿ
2 ಡೇಸಲ್ಲಿ ಇದ್ರ ಕುರಿತು ಡ್ರಾಫ್ಟ್ನ ಬಿಡ್ತೀವಿ. ನೀವು ಬೇಕಿದ್ರೆ ಅದಕ್ಕೆ ಏನಂದರೆ ಅಬ್ಜೆಕ್ಷನ್ಸ್ ಕೂಡ ಹಾಕ್ಬೋದು ಅನ್ನೋ ಮಾಹಿತಿ ಕೂಡ ಇದೆ. ಸೊ ಈ ಒಂದು ಮಾಹಿತಿ ಫ್ರೆಂಡ್ಸ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ, ಯಾರು ಜೆನ್ಯೂನ್ ಆಗಿ ರೀಡ್ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ರೀ, ಪೇಪರ್ ಹೆಂಗಾದರೂ ತಗೊಳ್ಳಿ. ಸೊ ಸ್ವಲ್ಪ ಏನಾಗುತ್ತೆ ಇಲ್ಲಿ ಅಂದರೆ ಫ್ರೆಶ್ ಆಗಿ ಅಂದರೆ ಪರ್ಫೆಕ್ಟ್ ಆಗಿರೋರನ್ನೇ ಏನಂದರೆ ಟೀಚರ್ ಆಗಿ ಬರ್ತಾರೆ ಅನ್ನೋದು ಇಲಾಖೆಯ ವಾದ, ನನ್ನ ವಾದ ಅಲ್ರಿ ಇದು. ಮತ್ತು ನಾನು ಬೈಬೇಡ್ರಿ ಮತ್ತು ಕಮೆಂಟ್ ಬಾಕ್ಸಲ್ಲಿ, ಸರಿನಾ? ಇಲಾಖೆ ಏನು ಹೇಳ್ತಾ ಇದೆ, ಯಾಕೆ ಈ ರೀತಿ ಬದಲಾವಣೆ ತರ್ತಿದ್ದೀವಿ ಅಂದರೆ, ನಮಗೆ ಕ್ವಾಲಿಟಿ ಟೀಚರ್ಸ್ ಬೇಕಾಗಿರೋದ್ರಿಂದ ನಾವು ಈ ರೀತಿಯ ಬದಲಾವಣೆಗಳನ್ನು ತೊಗೊಂಡು ಬರ್ತಾ ಇದ್ದೀವಿ. ಸೊ ಹಾಗಾಗಿ GPT ಮಾದರಿಯಲ್ಲೇ PHTR ಮತ್ತು HSTR ಕೂಡ ಇರುತ್ತೆ ಅನ್ನೋದು ಒಂದು ಇಲಾಖೆಯಿಂದ ಬರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನಿಮಗೆ ಸಿಲೆಬಸ್ನ ರಿಲೀಸ್ ಮಾಡ್ತಾರೆ ಅವರು. ಓಕೆ, ಡೋಂಟ್ ವರಿ, ಅದಕ್ಕೆ ಸಿಲೆಬಸ್ನ ರಿಲೀಸ್ ಮಾಡ್ತಾರೆ. ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಕೊಡ್ತಾರೆ, ಎಲ್ಲವನ್ನ ಕೊಡ್ತಾರೆ. ನಿಮ್ಗೊಂದು ಮಿರರ್ನ ಅವ್ರು ಕೊಡ್ತಾರೆ ಯಾವ ರೀತಿ ಎಲ್ಲ ಇರುತ್ತೆ ಅಂತ. ಸೊ ಅದಕ್ಕೆ ತಕ್ಕ ಹಾಗೆ ನಮ್ಮ ಪ್ರಿಪ್ರೇಷನ್ ಇರಬೇಕಾಗುತ್ತೆ. ಹಾಗಾಗಿ ಇದೇನು ನಡೀತಾ ಇದೆಯಲ್ಲ, ಈ ತಲೆನೋವು ಏನು ಶಿಕ್ಷಕರ ನೇಮಕಾತಿ ನಡೀತಾ ಇದೆ, ಸೊ ಹೀಗಲ್ಲ ಹಾಗಲ್ಲ ಹೀಗೆ ಅಂದ್ಕೊಂಡು ಬರ್ತಾನೆ ಇದೆ. ಸೊ ಏನಿದು ಎಕ್ಸಾಮ್ ಮುಂದೆ ಹೋಗೋಕೆ ಈ ರೀತಿ ಮಾಡ್ತಾ ಇದ್ದಾರಾ, ಈ ರೀತಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಏನು ನಿಜವಾಗ್ಲೂ ಅದೇ ರೀತಿ GPT ಮಾದರಿಯಲ್ಲೇ PHTR ಮತ್ತು HSTRನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನೋಟಿಫಿಕೇಶನ್ ಆದಾಗ ಎಲ್ಲವೂ ಕ್ಲಿಯರ್ ಆಗುತ್ತೆ. ಬಟ್ ಇದೊಂದು ಮಾಹಿತಿ ಓಡಾಡ್ತಾ ಇರೋದಂತೂ ಸತ್ಯ, ಓಡಾಡ್ತಾ ಇರೋದಲ್ಲ, ಇಲಾಖೆಯ ಅಧಿಕಾರಿಗಳೇ ಇದನ್ನು ತಿಳಿಸಿರೋದು. ಸೊ ಇದೊಂದು ಅಥೆಂಟಿಕ್ ಆದಂಥ ಮಾಹಿತಿ ಆಗಿದೆ, ಸುಮ್ಮನೆ ಯಾರೋ ಹೇಳಿರೋ ಗಾಳಿ ಮಾತನ್ನು ಹೇಳ್ತಾ ಇರಲ್ಲ, ಅಥೆಂಟಿಕ್ ಆದ ಮಾಹಿತಿನೇ ಇದೆ. ಬಟ್ ಎಷ್ಟು ಇದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದ್ರ ಮೇಲೆ ಸ್ವಲ್ಪ ನಮಗೆ ಕ್ವಶನ್ ಆಗುತ್ತೆ ಅಲ್ವಾ. ಈಗ ಕ್ವಶನ್ ಪ್ಯಾಟರ್ನ್ನೇ ಚೇಂಜ್ ಮಾಡ್ತಾರೆ, ಎಕ್ಸಾಮ್ನ ಪ್ಯಾಟರ್ನ್ನೇ ಚೇಂಜ್ ಮಾಡ್ತಾರೆ ಅಂದರೆ ತುಂಬ ಸಮಯ ಬೇಕಾಗುತ್ತೆ. ಅದಕ್ಕೆ ಅವರು CNR ರೂಲ್ ಚೇಂಜ್ ಮಾಡಬೇಕು, ಮತ್ತು ಕ್ವಶನ್ ಪೇಪರ್ ಸಿಲೆಬಸ್ನ ಚೇಂಜ್ ಮಾಡಬೇಕು, ಇದೆಲ್ಲವೂ ಮಾಡಲಿಕ್ಕೆ ಸಮಯ ಬೇಕಾಗುತ್ತೆ. ಸೊ ನೋಡಿ, ಜುಲೈಯಲ್ಲಿ ಫಸ್ಟ್ ವೀಕಲ್ಲೇ ಮಾಡ್ತೀನಿ ಅಂತ ಹೇಳಿದರು, ಮಾಡಲೇ ಇಲ್ಲ. May 13 ಒಳಗಡೆ ಮಾಡ್ತೀನಿ ಅಂತ ಹೇಳಿದರು, ಮಾಡಲಿಲ್ಲ. ಸೊ ಜುಲೈ ಫಸ್ಟ್ ವೀಕಲ್ಲಿ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಇಲಾಖೆಗೆ ಹೋಗಿ ಹೇಳಿದಾಗ ಈ ರೀತಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪ್ರೊಸೀಜರ್ ಅವರು ಡ್ರಾಫ್ಟ್ ಬಿಟ್ಬಿಟ್ಟು ಅದಾದಮೇಲೆ ನಾವೆಲ್ಲ ಅಬ್ಜೆಕ್ಷನ್ ಹಾಕಿ ಮಾಡಲಿಕ್ಕೆ ನಿಮಗೆ ಮ್ಯಾಕ್ಸಿಮಮ್ 15 to 20 ಡೇಸ್ ಹೋಗುತ್ತೆ ಅಗೇನ್. ಸೊ ಅಂದರೆ ಏನರ್ಥ, ಈಗ ನಮ್ಮ ಜುಲೈ ಮಂತ್ ಕೂಡ ಹಿಂಗೆ ಹೋಗ್ಬಿಡುತ್ತೆ. ಓಕೆನಾ, ಇದೇ ಮಾದರಿಯಲ್ಲಿ ಹೋಗುತ್ತೆ. ಬಟ್ ಡ್ರಾಫ್ಟ್ ಬಿಟ್ಟ ತಕ್ಷಣವೇ ನೆಕ್ಸ್ಟ್ ಡೇನೆ ಅಂದರೆ ಎಲ್ಲ ನಾವು ಅಬ್ಜೆಕ್ಷನ್ ಹಾಕಿದ ಆದಮೇಲೆ ಫೈನಲ್ ಆಗಿ ಅವರೇನು ನಮಗೆ ಒಂದು ರೂಲ್ನ ಬಿಡ್ತಾರೆ, ಅದೇ ಫೈನಲ್ ಆಗಿರುತ್ತೆ. ಆ್ಯಂಡ್ ಅವಾಗ ಸಮಯ ತಗೊಳ್ಳೋದಿಲ್ಲ, ಇಮಿಡಿಯೇಟ್ಲಿ ಏನು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಸುಮ್ಮನೆ ನೋಡ್ತಾ ಹೋಗೋಣ. ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದನ್ನು ನಾವು ಒಪ್ಕೊಳ್ಳೋದು ಬಿಟ್ಟರೆ ಇಲ್ಲಿ ಬೇರೆ ದಾರಿನೇ ಇಲ್ಲ ಸ್ನೇಹಿತರೆ. ಸೊ ಈ ರೀತಿ ಒಂದಲ್ಲ ಒಂದು ನೆಪಗಳನ್ನ ಹೇಳ್ತಾನೆ ಬರ್ತಾ ಇದ್ದಾರೆ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ. ನೋಡಿ PHTR 4400 ಚಿಲ್ಲರೆ ಪೋಸ್ಟ್ಗಳನ್ನು ತಂದುಬಿಟ್ಟು ಕಡಿಮೆ ಮಾಡಿ, ಈಗ ಏನು ಕಲ್ಯಾಣ ಕರ್ನಾಟಕಕ್ಕೆ 800 ಪೋಸ್ಟು, ನಾನ್ ಕಲ್ಯಾಣ ಕರ್ನಾಟಕಕ್ಕೆ 100 ಪೋಸ್ಟು ಅಂತ ಮಾಡಿದ್ರು. ಅದನ್ನು ಒಪ್ಕೊಳ್ಬೇಕಾಯ್ತು ನಮ್ಮ ಕರ್ಮಕ್ಕೆ, ಏನೂ ಮಾಡ್ಲಿಕ್ಕಾಗಲಿಲ್ಲ ನಮ್ಮ ಕೈಯಿಂದ. ಸೊ ನಾವೆಲ್ಲ ಅಬ್ಜೆಕ್ಷನ್ ಹಾಕಿದ್ದೀವಿ ನಿಜ, ಆದರೆ ಅಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದು ನಮಗೆ ಫೈನಲ್ ಆಗಿ ನೋಟಿಫಿಕೇಶನ್ ಬಂದಾಗ ಮಾತ್ರ ಅರ್ಥ ಆಗುತ್ತೆ. ಇವಾಗ ನೋಡಿದ್ರೆ ಅವರು PHTRಗೂ ಕೂಡ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವೆಲ್ಲವುಗಳನ್ನು ಒಂದು ನೋಟಿಫಿಕೇಶನ್ ಆದಾಗ ಮಾತ್ರ ಕ್ಲಿಯರ್ ಆಗುತ್ತೆ. ನಮ್ಮ ಕನ್ನಡಿ ಥರ ಈ ನಮಗೆ ಪೂರ್ತಿ ಏನಾಗಬೇಕು ಅಂದರೆ ನೋಟಿಫಿಕೇಶನ್ ಬರಬೇಕು, ಆವಾಗಲೇ ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಕ್ವಶನ್ ಪೇಪರ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಎಲ್ಲವೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ನೇಹಿತರೆ ಬೇಸಿಕ್ ಆಗಿ ಎಲ್ಲ 6 to 12 ಬುಕ್ಸ್ಗಳನ್ನು ಓದ್ತಾ ಹೋಗಿ ನೀವು ರೆಡಿಯಾಗಿರಿ. ಮಾದರಿ ಕೊಟ್ಟ ಮೇಲೆ ಮಾದರಿ ಥರನೇ ಮತ್ತೆ ರೆಡಿ ಆಗೋಣ. ಹಾಗಂತ ನೀವು ಡಿಮೋಟಿವೇಟ್ ಆಗ್ಲಿಕ್ಕೆ ಹೋಗಬೇಡ್ರಿ ಯಾರೂ ಕೂಡ. ಸೊ ಏನೇ ಬರಲಿ ಹೇಗೆ ಬರಲಿ ಎದುರಿಸ್ತೀವಿ, ಹೆಂಗಾದರೂ ಕೊಡ್ರಿ ನೀವು ಕ್ವಶನ್ ಪೇಪರ್, ನಾವು ಎದುರಿಸ್ತೀವಿ ಅನ್ನೋ ರೀತಿಯಲ್ಲೇ ರೆಡಿ ಇರಬೇಕು. ಯಾಕಂದರೆ ಮುಂದೆ ಯಾವಾಗ ನೋಡಿ ಇದನ್ನಿಷ್ಟು ತಲೆನೋವು ಮಾಡ್ತಾ ಇದ್ದಾರೆ ಇವರು, ಮುಂದೆ ಯಾವಾಗ ನೇಮಕಾತಿ ಆಗುತ್ತೋ, ಮುಂದೆ ಏನೆಲ್ಲ ಬದಲಾವಣೆಗಳಾಗುತ್ತೋ ಯಾರಿಗೆ ಗೊತ್ತು ರೀ, ಮುಂದೆ ಇನ್ನೇನು ಚೇಂಜಸ್ ತರ್ತಾರೋ ಇವರು ಗೊತ್ತಾಗಲ್ಲ. ಸೊ ಹಾಗಾಗಿ ನಮ್ಮ ಸಿಕ್ಕ ಒಂದು ಅವಕಾಶನೇ ಕೊನೆಯ ಅವಕಾಶ ಅಂತ ರೆಡಿ ಆಗ್ರಿ ಫ್ರೆಂಡ್ಸ್. ನಮ್ಮ ಸಿಕ್ಕ ಒಂದು ಅವಕಾಶನೇ ಇದೊಂದು ಲಾಸ್ಟ್ ನಮ್ಮ ಕೊನೆಯ ಅವಕಾಶ ಅಂತ ರೆಡಿ ಆದರೆ ಈ ಎಕ್ಸಾಮಲ್ಲಿ ನಾವು ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗ್ತೀವಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ಇವತ್ತಿನ ಮಾಹಿತಿ ಆಗುತ್ತೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ಯಾರೆಲ್ಲ
ಟೀಚರ್ ಆಸ್ಪಿರೆಂಟ್ಸ್ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಟ್ರೈ ಮಾಡಲಿಕ್ಕೆ ಸಾಲ್ವ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.